ಲಿಂಗಾಯತ ಸಮಾಜದಲ್ಲಿ ಒಳಪಂಗಡಗಳು ಭಾಳಷ್ಟಿದ್ದು, ಅದರೊಳಗೆ ಲಿಂಗಾಯತ ಪಂಚಮಸಾಲಿ ಸಮಾಜ 60ರಿಂದ 70 ಲಕ್ಷ ಜನಸಂಖ್ಯೆ ಇದ್ದದ್ದು ಕಾರಣ ಈಗ DK ಶಿವಕುಮಾರ್ ಮುಖ್ಯಮಂತ್ರಿಯ ಸಂಪುಟದಲ್ಲಿ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಹೋರಾಟಗಾರರು, ಪೂರ್ವಿಯಿಂದನೇ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಂಥ ಮಂತ್ಯನ ಅವರು ಹೋರಾಟ ಮಾಡಿದಲ್ಲಿಗೆ ಕಾಂಗ್ರೆಸ್ ಅಧಿಕಾರ ಅಂತ ಹೇಳಲಿಕ್ಕೆ ನಾವು ಬಯಸುತ್ತೇವೆ. ಕಾರಣ ವಿಜಯಾನಂದ ಕಾಶ್ಯಪ್ನವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ನಾವು ಒಕ್ಕೂರಲಿಂದ ಬಯಸ್ತೀವಿ. ಅದರ ಜೊತೆಗೆ ಮಹಿಳಾ ಕೋಟಾದಾಗ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಎಲ್ಲ ಗದಗ ಜಿಲ್ಲಾ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಈಗಾಗಲೇ ರಾಜ್ಯ ಕರ್ನಾಟಕ ಪಂಚಮಸಾಲಿ ಸಮಾಜ ಉಪಾಧ್ಯಕ್ಷರಾದಂಥ ನಮ್ಮ ಹಿರಿಯರಾದಂಥ ಶ್ರೀಯುತ ಕೊಟಗೌಡ ಪಾಟೀಲರು ಸವಿಸ್ತಾರವಾಗಿ ಈ ಪತ್ರಿಕೆ ಪ್ರೆಸ್ ಮೀಟ್ ಕುರಿತು ಮಾತನಾಡಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ನಮ್ಮದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದ್ದು, ನಾನು ಕೂಡ ಒಬ್ಬ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ಅನೇಕ ಹುದ್ದೆಯನ್ನು ಕಾಂಗ್ರೆಸ್ನಲ್ಲಿ ಮಾಡಿಕೊಳ್ತಾ ಬಂದಿದ್ದೇನೆ. ಇವತ್ತು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರದಲ್ಲಿ ಈಗಾಗಲೇ 14 ಮಂದಿ ಸಚಿವರನ್ನು ಆಯ್ಕೆ ಮಾಡಿದ್ದಾರೆ. ಇನ್ನುಳಿದ ಸಚಿವರನ್ನು ನೇಮಕ ಮಾಡಲು ಇದೇ ತಿಂಗಳು 20ನೇ ತಾರೀಕು ಒಳಗಾಗಿ ಮಾಡ್ತಾರೆ ಅನ್ನೋದು ನಮಗೆ ಸುದ್ದಿ ಬಂದಿರತಕ್ಕಂಥ ವಿಷಯ. ಇಲ್ಲಿ ನಾವು ಗದಗ ಜಿಲ್ಲಾ ಪಂಚಮಸಾಲಿ ವತಿಯಿಂದ ಹಕ್ಕೊತ್ತಾಯ ಮಾಡೋದು ಇಷ್ಟೇ, ಈ ರಾಜ್ಯದಲ್ಲಿ ಏನಾದರೂ ಪಂಚಮಸಾಲಿ ಸಮಾಜವನ್ನು ಕಟ್ಟಿ ಬೆಳೆಸಿದ್ದ ಯಾರಾದರೂ ಇದ್ದರೆ ಅದು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಅಂತ ಒಂದು ವೇದಿಕೆ ಮುಖಾಂತರ ಹೇಳೋದು ಇಚ್ಛೆ ಪಡುತ್ತೇನೆ. ಯಾಕಂದರೆ ಅನೇಕ ಬಾರಿ ಸಮಾಜ ಸಂಘಟನೆ ಮಾಡಿದ್ದಾರೆ. ಸಮಾಜ ಸಂಘಟನೆ ಜೊತೆಗೂ ಕಾಂಗ್ರೆಸ್ ಪಕ್ಷದ ಅಧಿಕಾರ ಚುಕ್ಕಾಣಿ ಇಡಲಿಕ್ಕೆ ಪ್ರಮುಖ ಪಾತ್ರ, ಅದು ಲಿಂಗಾಯತ ಸಮಾಜದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸತಕ್ಕಂಥ ವ್ಯಕ್ತಿ ಯಾರಿದ್ರೆ ಅದು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಅಂತ ಈ ವೇದಿಕೆ ಮುಖಾಂತರ ಹೇಳಬೇಕು. ಕಾರಣ ಇಷ್ಟೇ, ಈಗಾಗಲೇ ನಮ್ಮ ಕೊಟ್ರಗೌಡ ಪಾಟೀಲ್ರು ಹೇಳಿದರು, ಲಿಂಗಾಯತ ಅನ್ನೋದು ಅನೇಕ ಸಮಾಜಗಳು ಬರ್ತಾ ಇದ್ದಾವೆ. ಇಲ್ಲಿ ನಮ್ಮ ಹಿರಿಯರು ಗಮನಿಸಬೇಕು, ಲಿಂಗಾಯತ ಅನ್ನೋದು ಒಳಪಂಗಡಗಳು ಸಾಕಷ್ಟಿವೆ. ಅದರಲ್ಲೂ ಮೇಜರ್ ಲಿಂಗಾಯತ ಅಂದರೆ ಅದು ಪಂಚಮಸಾಲಿ. 70ರಿಂದ 80 ಲಕ್ಷ ಈ ರಾಜ್ಯದಲ್ಲಿ ನಾವು ಜನಸಂಖ್ಯೆ ಉಳ್ಳವರು. ಅದೇ ರೀತಿಯಾಗಿ ಸುಮಾರು 8ರಿಂದ 10 ಶಾಸಕರು ನಮ್ಮ ಸಮಾಜದಿಂದ ಪ್ರತಿನಿಧಿಯಾಗಿ, ಅದು ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಬಂದಿದ್ದಾರೆ ಈ ರಾಜ್ಯದಲ್ಲಿ. ಒಂದೇ ಲಿಸ್ಟ್ನಲ್ಲಿ ಲಿಂಗಾಯತ್ ಅಂತಂದು ಕೆಲವೊಂದಿಷ್ಟು ನಾಯಕರನ್ನ ನೇಮಕ ಮಾಡಿದ್ದನ್ನ ನಾವು ಕಳವಳ ವ್ಯಕ್ತಪಡಿಸಬೇಕಾದ ಸಂದರ್ಭ. ಯಾಕಂದ್ರೆ ಅಖಂಡ ಪಂಚಮಸಾಲಿ ಸಮಾಜ ಅಂದ್ರೆ ಲಿಂಗಾಯತ ಸಮಾಜದಲ್ಲಿ ಹಿರಿಯಣ್ಣ ಅಂತ ಇದ್ದಂಗೆ, ಪಂಚಮಸಾಲಿ ಸಮಾಜ ಅಂದ್ರೆ ಲಿಂಗಾಯತರಿಗೆ ಹಿರಿಯಣ್ಣ ಅಂದಂಗೆ. ಹಿರಿಯಣ್ಣನ ಬಿಟ್ಟು ಕೆಲವು ಪಂಗಡಗಳಿಗೆ ಮೀಸಲಾತಿ ಕೊಟ್ಟಿದ್ದು ದುರ್ದೈವದ ಸಂಗತಿ. ಆದ ಕಾರಣ ನಮ್ಮ ಮಾಜಿ CM ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಹಾಗೂ ಪ್ರಸ್ತುತ ಈ ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೆ ಹಕ್ಕೊತ್ತಾಯ ಮಾಡೋದಿಷ್ಟೇ, ನಾವು ಪಂಚಮಸಾಲಿ ಸಮಾಜದವರು ಒಗ್ಗಟ್ಟಾಗಿ ನಾವು ಕೇಳೋದಿಷ್ಟೇ, ನಮ್ಮ ಕೋಟಾದಡಿಯಲ್ಲಿ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ತಮ್ಮ ಸರ್ಕಾರ ಬರಲಿಕ್ಕೆ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಯಾಕಂದ್ರೆ ತಾವೆಲ್ಲ ಕಂಡಿರ್ಬೋದು, ವಿರೋಧ ಪಕ್ಷದಲ್ಲಿದ್ದಾಗ ಕೂಡಲ ಸಂಗಮದಿಂದ ಬೆಂಗಳೂರುವರೆಗೂ ಪಾದಯಾತ್ರೆ, ಸುಮಾರು 713 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನಮ್ಮ ಸಮಾಜ ಸಂಘಟನೆ ಜೊತೆಗೆ ವಿರೋಧ ಪಕ್ಷದವರಿಗೆ ತಾಕೀತು ಮಾಡಿದಂಥ ವ್ಯಕ್ತಿ. ಅಂತ ವ್ಯಕ್ತಿನ ಇವತ್ತು ಈ ಸರ್ಕಾರದಲ್ಲಿ ತೆಗೆದುಕೊಂಡ್ರೆ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಅನ್ನೋದು ಈ ವೇದಿಕೆ ಮುಖಾಂತರ ಹೇಳ್ತಾ, ಅವರ ತಂದೆಯವರು ಕೂಡ ನಮ್ಮ ಹಿಂದಿನ ದಿವಂಗತ SR ಕಾಶ್ಯಪ್ನವರು ನಮ್ಮ ಸಮಾಜ ಕಟ್ಟತಕ್ಕಂಥ ಅವರು, ಅನಂತರ ಅವರು ಕೂಡ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದವರು. ಆ ಕುಟುಂಬ ಕಾಂಗ್ರೆಸ್ಗೆ ಮೀಸಲಿರ್ತಕ್ಕಂಥ ಕುಟುಂಬ, ಅಂಥವ್ರಿಗೆ ಅವಕಾಶ ಕೊಡಬೇಕು. ಲಿಂಗಾಯತ ಅಂದ್ರೆ ಪಂಚಮಸಾಲಿಯವರಿಗೆ ಕೋಟಾ ಅಂತಂದು ಬಂತಂದ್ರೆ ಅದು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಇರಬೇಕು ಅನ್ನೋದು ನಮ್ಮ ಎಲ್ಲರ ಹಕ್ಕೊತ್ತಾಶ ಆಗಿದೆ. ಅದರ ಜೊತೆಗೆ ಈಗ ಇದು ತಾನು ಹೇಳಿದರು, ಮಹಿಳಾ ಕೋಟಾದಲ್ಲಿ ಅವರು ಕೂಡ ಅಕ್ಕೋರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ 3 ವರ್ಷ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವರಾಗಿ ಬಹಳ
ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ತಾಯಿಗೂ ಕೂಡ ನಮ್ಮ ಸಮಾಜದ ವತಿಯಿಂದ ಸಚಿವ ಸ್ಥಾನ ನಾವು ರಾಷ್ಟ್ರೀಯ ಈ ಎಲ್ಲ ಸಮಾಜದ ಪಂಚಮಸಾಲಿ ಒಕ್ಕೂಟದಿಂದ ನಾವು ಈ ಸರ್ಕಾರದಲ್ಲಿ 3 ಮಂತ್ರಿಗಳನ್ನು ಕೊಡಬೇಕು, ನಮ್ಮ ಸಮಾಜಕ್ಕೆ 3 ಸ್ಥಾನ ಕೊಡಬೇಕು ಅನ್ನೋದು ಹಕ್ಕೊತ್ತಾಯ ಮಾಡ್ತಿದ್ದೇವೆ. ಅದರ ಜೊತೆಗೆ ಸಾಕಷ್ಟು ಸಮಾಜಗಳಿಗೂ ಅವ್ರನ್ನೆಲ್ಲ ಕರ್ಕೊಂಡು ಕೆಲಸ ಮಾಡುವಂತ ಕೆಲಸ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಆಗಲಿ, ಅವ್ರಿಗೆ ಒಳ್ಳೇದಾಗಲಿ. ಆ ಸರ್ಕಾರ ಒಳ್ಳೆ ಮುಂದಿನ ದಿನಮಾನದಲ್ಲಿ ರೈತರ ಭವಿಷ್ಯ, ಕಾರ್ಮಿಕರ ಭವಿಷ್ಯ, ಅದೇ ರೀತಿಯಾಗಿ ಒಳ್ಳೆಯ ಒಂದು ಸಂಘಟನೆ ಆಗಿ ರಾಜ್ಯದ ಅಭಿವೃದ್ಧಿ ಮಾಡಲಂತಂದು ಈ ವೇದಿಕೆ ಮುಖಾಂತರ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಹಾಗೂ ಸಮಾಜದ ಮುಖಂಡರಿಗೆ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ, ಇಂದು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಏನು ಪುನರ್ ಸಚಿವ ಸಂಪುಟ ರಚನೆ ಆಗಲಿಕ್ಕೈತಿ, ಆ ಸಂಪುಟದಲ್ಲಿ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಅಂತಕ್ಕಂಥದ್ದು ಸಮಾಜದಿಂದ ಆಗ್ರಹ. ಯಾಕೆ ಅವ್ರಿಗೆ ನೀಡಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳಬೇಕಾಗ್ತದೆ. ಇವತ್ತ ಸರಿ ಸಮಾನ 60-70 ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಈ ಎಲ್ಲ ಅಖಂಡ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಪಂಚಮಸಾಲಿ ಸಮಾಜ ಇರುವುದುಂಟು. ಹಾಗಾಗಿ ಏನಪ್ಪ ಅಂತಂತಂದ್ರ ಇವತ್ತ 2012ರಲ್ಲಿ ನಾವು ಮುಂಡ್ರಿಗಿ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಯನ್ನು ನೀಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಆಗ್ರಹ ಮಾಡಿದಾಗ ಇವತ್ತ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಅವತ್ತೇ ಅವರು ಅಲ್ಲಿ ಬಂದು ಭಾಗವಹಿಸಿ ಏನು ಈ 2A ಮೀಸಲಾತಿ ಐತಿ, ಈ 2A ಮೀಸಲಾತಿಯನ್ನ ಇವತ್ತ ಕೂಡಲ ಸಂಗಮದಿಂದ 31 ಜಿಲ್ಲೆಗಳಿಗೆ ಅದನ್ನು ಹರಿದು ಹಂಚಿ ಹೋರಾಟ ಮಾಡಿರ್ತಕ್ಕಂಥ ತಾತ್ವಿಕತೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಸಲ್ಲಬೇಕಾದದ್ದು. ಇವತ್ತ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಅಂದರೆ ಕಾಂಗ್ರೆಸ್ನವರು. ಇವತ್ತ ಕಾಶ್ಯಪ್ನವರು ಏನು ಈ 31 ಜಿಲ್ಲೆಗಳನ್ನು ಸುತ್ತಿದ್ರು, ಅಲ್ಲಿ ಪಂಚಮಸಾಲಿ ಜನಾಂಗವನ್ನ ಒಗ್ಗೂಡಿಸಿದರು, ಸಂಘಟಿತರನ್ನಾಗಿ ಮಾಡಿದರು. ಆ ಮತದಿಂದ ಇವತ್ತೇನೈತೆ ಅಂತಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಕಾರಣವಾಗಿದ್ದು ಕಾಶ್ಯಪ್ನವರು ಅಂತಕ್ಕಂಥದ್ದನ್ನ ನಾವು ಸಮಾಜ ಬಾಂಧವರು ನೆನಪು ಮಾಡಿಕೊಳ್ಳಲಿಕ್ಕೆ ಈ ಸುದ್ದಿಗೋಷ್ಠಿಯನ್ನು ನಡೆಸಲಿಕ್ಕೆ ನಾವು ಬಂದಿದ್ದೇವೆ. ಯಾಕಪ್ಪ ಇವತ್ತು ಕಾಶ್ಯಪ್ನವರು ಒಂದು ಏನಪ್ಪ ಅಂತಂದ್ರೆ ಎಲೆ ಮರೆ ಕಾಯಿ ಅಂತೆ ಅವ್ರೇನೈತೆ ಅಂದ್ರೆ ಕಾಂಗ್ರೆಸ್ ರಕ್ತವನ್ನು ಹೊತ್ಕೊಂಡು ಅವ್ರ ಅಪ್ಪಾಜಿ ಏನೈತಪ್ಪ ಅಂತಂದ್ರ ಈ ರಾಜ್ಯಕ್ಕೆ ಪ್ರಪ್ರಥಮವಾಗಿ ಪಂಚಮಸಾಲಿ ಸಮಾಜವನ್ನ ಗುರುತು ಮಾಡಿರ್ತಕ್ಕಂಥ ಅವರ ದಿವಂಗತ ತಂದೆಯವರು ಕೂಡ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ನಾಯಕರಾಗಿ ಅವರು ದಿವಂಗತರಾಗಿದ್ದು ನಿಮಗೆಲ್ಲ ತಿಳಿದಿರತಕ್ಕಂಥ ವಿಚಾರ, ಅದು ನಮಗೂ ತಿಳಿದಿರತಕ್ಕಂಥ ವಿಚಾರ. ಇವತ್ತ ಅವರು ಸತತವಾಗಿ ಹುನಗುಂದವನ್ನು ಪ್ರತಿನಿಧಿಸಿ ಆ ಹುನಗುಂದ ಕ್ಷೇತ್ರವನ್ನ ಅವರು ಏನೈತೆ ಅಂದ್ರೆ ಗೆಲ್ಲುತ್ತಾ ಬಂದಿರತಕ್ಕಂಥ ಆ ಕುಟುಂಬಕ್ಕೆ ಇವತ್ತ ವಿಜಯ ಕಾಶ್ಯಪ್ನವರು ಇವತ್ತ ವಿಜೇತರಾಗಿದ್ದಾರೆ, ಶಾಸಕರಾಗಿದ್ದಾರೆ. ಅವ್ರೇನೈತೆ ಅಂತಂದ್ರೆ ಇವತ್ತ 2A ಮೀಸಲಾತಿ ಏನು ಇವತ್ತು ನಾವು ಕೇಳಿಕತ್ತೀವಿ ಸಮಾಜದವರು, ಅದು ಸಿಗಬೇಕಾದ್ರೆ ಅವ್ರೇನೈತೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಅವರು ಸಚಿವರಾಗಿದ್ರ ಮಾತ್ರ ನಮಗೆ ನ್ಯಾಯ ಸಿಗ್ತೈತಿ ಅಂತಕ್ಕಂಥ ವಿಚಾರವನ್ನ ನಾವು ಇವತ್ತ ಸುದ್ದಿಗೋಷ್ಠಿ ಮುಖಾಂತರ ಹೇಳಲಿಕ್ಕೆ ಬಂದಿವಿ. ಅದು ನ್ಯಾಯಯುತವಾಗೈತಿ. ಅವರಿಗೆ ಸಚಿವ ಸ್ಥಾನ ಕೊಡದೆ ಹೋದ್ರೆ ಪಂಚಮಸಾಲಿ ಸಮಾಜ ಬೀದಿಗೆ ಇಳಿದು ಪ್ರತಿಭಟನೆ ಮಾಡ್ತೈತಿ. ಇದು ಏನೈತೆ ಅಂದ್ರೆ 29ನೇ ತಾರೀಕಿಗೆ ನಾವು ಏನೈತೆ ಅಂದ್ರೆ ಫ್ರೀಡಂ ಪಾರ್ಕ್ನಲ್ಲಿಯೂ ಕೂಡ ಹೋರಾಟ ಮಾಡಲಿಕ್ಕೆ ಹಿಂಜರಿಯುವುದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ನನಗೆ ಸುದ್ದಿಗೋಷ್ಠಿ ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.